ಸಂಚಿಕೆಯಲ್ಲಿ ಉತ್ತರ ಸಿಗಬಹುದಾ ಮತ್ತು ಯಾವೆಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಮಾತನಾಡಿಸೋಣ. ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ತುಮಕೂರಿನಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ದಿನೇಶ್ ಹೆಚ್ಎ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಧನ್ಯವಾದಗಳು. ನೀವು ಹೇಳ್ತಾ ಇದ್ರಿ ಹೌದು, ಫೋಟೋ ಎಡಿಟ್ ಮಾಡೋದು ಅಂತ. ಹೌದು. ಈ ಫೋಟೋ ಎಡಿಟ್ ಮಾಡೋದು ಈಗ ನಾವು ಒಂದಷ್ಟು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ಕೊಂಡಿರ್ತೀವಿ, ಹೌದು, ಅಥವಾ ಇನ್ಸ್ಟಾದಲ್ಲಿ ಹಾಕೊಂಡಿರ್ತೀವಿ. ನಮ್ಮ ಗ್ಯಾಲರಿನಲ್ಲಿ ಒಂದಷ್ಟು ಫೋಟೋಸ್ ಇರುತ್ತೆ. ಇವನ್ನೆಲ್ಲ ನಾವು ಏನ್ ಮಾಡ್ತೀವಿ, ಕೊಲಾಜ್ ಅಂತೆಲ್ಲ ಮಾಡ್ತಾರಲ್ವ, ಆ ತರ ಮಾಡ್ಬಿಟ್ಟು ನಾವು ಇನ್ಸ್ಟಾಗೋ ಅಥವಾ ಎಲ್ಲೋ ಒಂದು ಅಪ್ಲೋಡ್ ಮಾಡ್ಕೊಳ್ತೀವಿ. ಹೌದು. ಈಗ ನಾವು ಸರಿ ಮಾಡ್ತೀವಿ, ಈಗ ಬೇರೆ ಯಾರೋ ಫೇಕ್ ಅಕೌಂಟ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾರೆ ಅಂತ ನೀವು ಹೇಳಿದ್ರಿ. ಹೀಗಿರುವಾಗ ಅವರು ಎಡಿಟ್ ಮಾಡಿದ್ದಾರೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಅದು ಎಡಿಟ್ ಆಗಿದೆ. ಈಗ ಒಂದ್ ವೇಳೆ ಇಮೇಜ್ ಅಲ್ಲಿ ನೀವು ಗಾರ್ಡ್ ಮಾಡಿಲ್ಲ ಅಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅಲ್ಲಿ ನೀವು ಗಾರ್ಡ್ ಮಾಡಿದ್ರೆ ಯಾರು ಡೌನ್ಲೋಡ್ ಮಾಡಕ್ ಆಗಲ್ಲ, ಮತ್ತೆ ಸ್ಕ್ರೀನ್ ಶಾಟ್ ತೆಗೆಯೋದಕ್ಕೂ ಆಗಲ್ಲ. ಸೊ ಗಾರ್ಡ್ ಮಾಡಿಲ್ಲ ಅಂದ್ರೆ ನಿಮ್ಮ ಇಮೇಜನ್ನ ಅಥವಾ ಯಾವುದೇ ಒಬ್ಬ ನೆಟ್ಟಿಗರ ಇಮೇಜನ್ನ ಅವರು ಡೌನ್ಲೋಡ್ ಮಾಡ್ಕೋಬಹುದು. ಅದನ್ನ ಡೌನ್ಲೋಡ್ ಮಾಡಿ ಇನ್ನೊಂದು ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಬಹುದು. ಇಲ್ಲ ಅವ್ರ ಇಮೇಜ್ ಡ್ಯಾಮೇಜ್ ಮಾಡಬೇಕು ಅಂದಾಗ ಇಮೇಜ್ ನ ಎಡಿಟ್ ಮಾಡಬಹುದು. ಅವ್ರು ಯಾರ್ದೋ ರುಂಡಕ್ಕೆ ಯಾರ್ದೋ ಮುಂಡನ ಸೇರಿಸಬಹುದು. ಈ ಬಾಡಿ ಒಬ್ರದಿರುತ್ತೆ, ಕುತ್ತಿಗೆ ಮೇಲಿರೋ ರುಂಡನೇ ಒಬ್ರದಿರುತ್ತೆ. ಸೊ ಈ ತರ ಎಲ್ಲ ಮಾಡಿ ಈ ಏನು ಕೆಟ್ಟ ಚಿತ್ರಗಳನ್ನ ಎಡಿಟ್ ಮಾಡೋದೇ ಇರಬಹುದು. ಸೊ ಅದೆಲ್ಲ ಸಾಧ್ಯತೆ ಇದೆ. ಎಡಿಟ್ ಮಾಡೋದಕ್ಕೆ ನೂರಾರು ಟೂಲ್ಸ್ ಗಳಿದೆ ಇಮೇಜ್ ಅನ್ನ ಎಡಿಟ್ ಮಾಡೋದಕ್ಕೆ. ಸಾಫ್ಟ್ವೇರ್ ತಂತ್ರಜ್ಞಾನದಲ್ಲಿ ಆಪ್ಸ್ ಗಳಿದಾವೆ, ಸಾಫ್ಟ್ವೇರ್ ಗಳಿದಾವೆ. ಎಷ್ಟು ವೆರೈಟಿ ಆಫ್ ಎಡಿಟಿಂಗ್ ಮಾಡೋಂತ ಒಂದು ಟೂಲ್ಸ್ ಗಳು ಇದೆ. ಅದನ್ನ ಮಾಡ್ಕೊಂಡು ಅವ್ರು ಎಡಿಟ್ ಮಾಡ್ತಾರೆ. ಅದ್ ಹೆಂಗಿರುತ್ತೆ ಅಂದ್ರೆ ಇಮೇಜ್ ಒರಿಜಿನಲ್ಲೇ ಅನ್ನೋ ತರ ಕಾಣಿಸುತ್ತೆ. ಇದನ್ನ ನಾವು ಕಂಡುಹಿಡಿಯಬೇಕು ಅಂದ್ರೆ ಇದನ್ನ ಫೊರೆನ್ಸಿಕ್ ಇಮೇಜ್ ಫೊರೆನ್ಸಿಕ್ ಲ್ಯಾಬ್ ಕೊಟ್ಟಾಗಷ್ಟೇ, ಅಥವಾ ಇಮೇಜ್ ಫೊರೆನ್ಸಿಕ್ ಟೂಲ್ಸ್ ನ ಯೂಸ್ ಮಾಡಿದಾಗಷ್ಟೇ ಆ ಒಳಗಿರ್ತಕ್ಕಂಥ ಏನ್ ಪಿಕ್ಸೆಲ್ ಅಂತ ಹೇಳ್ತಾರೆ, ಪ್ರತಿ ಒಂದು ಫೋಟೋಗೂ ಒಂದು ಪಿಕ್ಸೆಲ್ ಅಂತ ಹೇಳಿ ಏನ್ ಹೇಳ್ತಾರೆ, ಅದು ಪಿಕ್ಸೆಲ್ ಕಾಂಬಿನೇಷನ್ ಇಂದ ಆಗಿರುತ್ತೆ. ಆ ಪಿಕ್ಸೆಲ್ ಡಿಸ್ಟರ್ಬ್ ಆಗಿರೋದನ್ನ ಆ ಇಮೇಜ್ ಫೊರೆನ್ಸಿಕ್ ಲ್ಯಾಬ್ ಅಲ್ಲಿ ಅಷ್ಟೇ ಕಂಡುಹಿಡಿಯೋದಕ್ಕಾಗುತ್ತೆ. ಈ ಪಿಕ್ಸೆಲ್ ಅನ್ನೋ ಪದ ನಾವು ಫೋಟೋ ಸ್ಟುಡಿಯೋದಲ್ಲಿ ಕೇಳ್ತೀವಿ. ಹೌದು, ಅದು ಪಿಕ್ಸೆಲ್ ರೆಸಲ್ಯೂಷನ್ಸ್. ಸೊ ಈಗೆಲ್ಲ ಕ್ಯಾಮ್ರಾ ಕೊಡ್ಬೇಕಾದ್ರೆ ಮೊಬೈಲ್ ನಲ್ಲಿ, ಮೊಬೈಲ್ ಸೇಲ್ ಮಾಡ್ಬೇಕಾದ್ರೆ ಕ್ಯಾಮ್ರಾ ಫೀಚರ್ ಬರೀತಾರೆ ಇಷ್ಟು ಮೆಗಾ ಪಿಕ್ಸೆಲ್ ಅಂತ ಎಲ್ಲ. ಅದಂದ್ರೆ ಅಷ್ಟೇ, ಏನೋ ಒಂದು ಡಾಟೆಡ್ ಇದೆಯಲ್ಲ, ಡಾಟ್ಸ್, ಆ ಇಮೇಜ್ ಎಷ್ಟು ಪಿಕ್ಸೆಲ್ ರೆಸಲ್ಯೂಷನ್ ಇದೆ, ಆ ಪಿಕ್ಸೆಲ್ ಗಳು ಆ ಡಾಟ್ಸ್ ಗಳು ಎಲ್ಲಿ ಡಿಸ್ಟರ್ಬ್ ಆಗಿದೆ, ಯಾವ ಪೋರ್ಷನ್ ಅಲ್ಲಿ ಡಿಸ್ಟರ್ಬ್ ಆಗಿದೆ, ಯಾವ ಪೋರ್ಷನ್ ಅಲ್ಲಿ ಎಡಿಟ್ ಆಗಿದೆ, ಅದು ಲ್ಯಾಬೊರೇಟರಿ ಗೊತ್ತಾಗುತ್ತೆ. ಫೊರೆನ್ಸಿಕ್ ತಂತ್ರಜ್ಞಾನದ ಮುಖಾಂತರ ಕಂಡು ಹಿಡಿಯಬಹುದಾಗಿದೆ. ಅದನ್ನು ಅಂದ್ರೆ ಎಲ್ರಿಗೂ ಗೊತ್ತಾಗೋದಿಲ್ಲ, ಎಲ್ರಿಗೂ ಗೊತ್ತಾಗಲ್ಲ. ಸಾಮಾನ್ಯ ನೆಟ್ಟಿಗರಿಗೆ, ಎಕ್ಸ್ಪರ್ಟ್ ಇರೋರಿಗೆ ಗೊತ್ತಾಗುತ್ತೆ. ಅದರಲ್ಲೂ ಕೆಲವೊಂದು ಇಮೇಜ್ಗಳು ನೋಡಿದ ಕೂಡಲೇ ಕಾಣೋ ತರನು ಇರ್ತವೆ. ಯಾರು ಒಂದ್ ವೇಳೆ ಐ ತಂತ್ರಜ್ಞಾನ ಯೂಸ್ ಮಾಡಿಲ್ಲ ಅಂದ್ರೆ ಕೆಲವೊಮ್ಮೆ ನೋಡಿದ ಕೂಡಲೇ ಗೊತ್ತಾಗುತ್ತೆ ಇದೆಲ್ಲೋ ಎಡಿಟ್ ಆಗಿದೆ. ಯಾಕೆ ಕಲರ್, ಇಮೇಜ್ ಬ್ಯಾಕ್ ಗ್ರೌಂಡ್ ಕಾಂಬಿನೇಷನ್ ಹಂಗೆ ಸ್ವಲ್ಪ ಅವ್ರ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರು ಗೊತ್ತಾಗುತ್ತೆ. ಇಷ್ಟೆಲ್ಲ ನಡೀತಿರುವಾಗ ಫೇಸ್ಬುಕ್ ನಾವು ಬಳಸ್ತೀವಿ ಅಲ್ವಾ, ಅದರಲ್ಲಿ ಒಂದಷ್ಟು ರಿಕ್ವೆಸ್ಟ್ಗಳು ಬರ್ತಾ ಹೋಗುತ್ತೆ. ಈ ರಿಕ್ವೆಸ್ಟ್ಗಳನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಎಷ್ಟು ಸರಿ, ಅಥವಾ ಹೇಗೆ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಮಾರ್ಗಗಳನ್ನ ಉಪಯೋಗಿಸ್ಬೇಕು? ಈಗ ಒಂದು ಉದಾಹರಣೆಗೆ ಯಾವುದೋ ಒಂದು XYZ ಫ್ರೆಂಡ್ ರಿಕ್ವೆಸ್ಟ್ ನನಗೆ ಬರುತ್ತೆ. ಸೊ ಅದು ಫ್ರೆಂಡ್ ರಿಕ್ವೆಸ್ಟ್ ಬಂದಾಗ ಆ ಪ್ರೊಫೈಲ್ ವಿಸಿಟ್ ಮಾಡ್ಬೇಕು ನಾವು. ಒಂದ್ ವೇಳೆ ಫೋಟೋದಲ್ಲಿ ಇವ್ರು ಯಾರೋ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಅನ್ಸಿದ್ರೆ ಪ್ರೊಫೈಲ್ ವಿಸಿಟ್ ಮಾಡ್ಬೇಕು. ಪ್ರೊಫೈಲ್ ವಿಸಿಟ್ ಮಾಡಿ ಅವ್ರದ್ದು ಇನ್ಫೋನ್ ಸೆಕ್ಷನ್ಗೆ ಹೋಗಿ ನೋಡ್ಬೇಕು, ಯಾರು ಇವ್ರು ಗೊತ್ತಿರೋರ ಅಲ್ವಾ ಅಂತ ಹೇಳಿ ಅವ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೋಡ್ಬೇಕು ಆ ಪ್ರೊಫೈಲ್ ಅಲ್ಲಿ ವಿಸಿಟ್ ಮಾಡಿ. ಹಂಗೂ ಅಲ್ಲೂ ಡೌಟ್ ಬಂತ ಮತ್ತೆ ಅವ್ರದ್ದು ಪೋಸ್ಟ್ಗಳು ಹೆಂಗೆ ಸ್ಕ್ರೋಲ್ ಡೌನ್ ಮಾಡಿ ಆ ಪೋಸ್ಟ್ಗಳು ನೋಡ್ಬೇಕು, ಏನೆಲ್ಲ ಪೋಸ್ಟ್ ಇವ್ರು ಮಾಡ್ತಾ ಇದಾರೆ, ಯಾವ ತರ ಕ್ಯಾಟಗರಿ ಇದು, ಅಂದ್ರೆ ಮಾರ್ಕೆಟಿಂಗ್ ಕ್ಯಾಟಗರಿನ ಅಥವಾ ಕೆಟ್ಟ ಫ್ರಾಡ್ ಕ್ಯಾಟಗರಿನ, ಅದನ್ನ ಅವ್ರ ಪೋಸ್ಟ್ಗಳು ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಅವ್ರದ್ರಲ್ಲಿ ಯಾವ್ದೆಲ್ಲ ಲೈಕ್ ಮಾಡಿದಾರೆ ಇವರು, ಯಾವ್ದೆಲ್ಲ ಗ್ರೂಪಿಗೆ ಮೆಂಬರ್ ಆಗಿದ್ದಾರೆ ಇವರು, ಯಾವ್ದೋ ಕೆಟ್ಟ ಒಂದು ಗ್ರೂಪಿಗೆ ಇವ್ರು ಮೆಂಬರ್ ಆಗಿದ್ದಾರೆ ಅಂತ ಅದನ್ನ ಅವಾಯ್ಡ್ ಮಾಡ್ಬೇಕು. ಆ ವ್ಯಕ್ತಿ ಸ್ಟ್ರೇಂಜರ್ ಆಗಿರ್ತಾನೆ. ಇಲ್ಲ ಅಂದ್ರೆ ಅವ್ರ ಏನ್ ಮಾಡ್ತಾರೆ, ಒಂದ್ ವೇಳೆ ನಾವು ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡ್ವಿ ಸ್ಟ್ರೇಂಜರ್ನ ಅಂದ್ರೆ ನಮ್ಮನ್ನ ಟ್ಯಾಗ್ ಮಾಡಿ ಫೋಟೋಗಳನ್ನ ಹಾಕೋದು ಒಂದು ತರ ತೊಂದರೆ ಆದ್ರೆ, ಇನ್ನೊಂದು ನಮ್ಮ ಫೋಟೋಗಳನ್ನ ಡೌನ್ಲೋಡ್ ಮಾಡಿ ಫ್ರಾಡ್ಸ್ಟರ್ ಅಕೌಂಟ್ ಕ್ರಿಯೇಟ್ ಮಾಡಿ ಮೋಸ ಮಾಡೋದು ಇನ್ನೊಂದು. ಹಾಗಾಗಿ ಇದು ಈಗ ಆ ವ್ಯಕ್ತಿದ ಅಕ್ಸೆಪ್ಟ್ ಮಾಡ್ಬೇಕು ಫ್ರೆಂಡ್ ರಿಕ್ವೆಸ್ಟ್ ಬೇಡ ಅನ್ನೋದಕ್ಕೆ ಮೊದಲು ಫೋಟೋ ನೋಡ್ಬೇಕು, ಹೆಸರು ನೋಡ್ಬೇಕು, ಆಮೇಲೆ ಅವ್ರ ಇನ್ಫಾರ್ಮೇಶನ್ ನೋಡ್ಬೇಕು, ಆಮೇಲೆ ಅವರು ಏನ್ ಪೋಸ್ಟಿಂಗ್ ಮಾಡಿದ್ದಾರೆ ಅಂತ ನೋಡ್ಬೇಕು. ಇದನ್ನೆಲ್ಲ ನೋಡಿ ಡಿಸಿಷನ್ ತಗೊಬೇಕು. ಸುಮ್ನೆ ಯಾವ್ದೋ ಒಂದು ಒಳ್ಳೆ ಚಿತ್ರ ಹಾಕಿದ್ದಾರೆ ಅಂತ ಆಕರ್ಷಣೆಗೊಳಗಾಗಿ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಂದ್ರೆ ಟ್ರ್ಯಾಪ್ ಆದ್ರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ನಮ್ಗೆ ಗೊತ್ತಿಲ್ಲ ಅಂದ್ರೆ ಅವರಿಂದ ದೂರ ಇರೋದೇ ಒಳ್ಳೇದು. ಈಗ ನಾವು ಪ್ರೊಫೆಸರ್ ನೋಡ್ತೀವಿ, ನಮಗೆ ಯಾರೋ ಎಲ್ಲೋ ಒಂದು ವರ್ಕ್ಶಾಪ್ ಅಲ್ಲಿ ಯಾರೋ ಒಬ್ರು ಪ್ರೊಫೆಸರ್ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿರ್ತಾರೆ. ಅವ್ರು ಪ್ರೊಫೈಲ್ ವಿಸಿಟ್ ಮಾಡಿದಾಗ ಪ್ರೊಫೆಸರ್ ಇನ್ ಸೋ ಕಾಲೇಜ್ ಅಂತ ಹಾಕೊಂತಾರ, ಅವಾಗ ಗೊತ್ತಾಗ್ಬಿಡ್ತಾವ ಯಾರೋ ನಮ್ಮಂಗೆ ಪ್ರೊಫೆಸರ್ ಅಕ್ಸೆಪ್ಟ್ ಮಾಡ್ಕೊಬಹುದು, ನಥಿಂಗ್ ರಾಂಗ್. ಅದೇ ಬೇರೆ ಯಾವ್ದೋ ಚಿತ್ರ ಏನು ಪೋಸ್ಟಿಂಗ್ ಇಲ್ಲ, ಅವ್ರ ಬಗ್ಗೆ ಡೀಟೇಲ್ಸ್ ಇಲ್ಲ ಅಂದಾಗ ಅದು ಫೇಕ್ ಪ್ರೊಫೈಲ್ ಅಥವಾ ಫ್ರಾಡ್ ಪ್ರೊಫೈಲ್ ಅಂತೆಲ್ಲ ಹೇಳ. ಅಂದ್ರೆ ಒಟ್ಟಾರೆಯಾಗಿ ಫೇಸ್ಬುಕ್ ಅಂತ ಅಂದಾಗ ಅದು ನಾವು ಯಾರ ಜೊತೆ ಶೇರ್ ಮಾಡ್ಕೊಳ್ತೀವಿ, ಪ್ರೈವೇಟ್ ಆಗಿ ಇಟ್ಕೊಳ್ತೀವಿ,
ಇಟ್ಕೊಳ್ತೀವೋ ಅಥವಾ ಫ್ರೆಂಡ್ಸ್ ಜೊತೆಗೆ ಇಟ್ಕೊಳ್ತೀವೋ ಅಥವಾ ಪಬ್ಲಿಕ್ ಗೆ ಕೊಡ್ತೀವೋ, ಈ ತರದನ್ನ ನೋಡ್ಕೊಂಡು ನಾವು ಹೇಗ್ ಬೇಕೋ ಅದನ್ನ ಸೆಟ್ಟಿಂಗ್ಸ್ ಮಾಡ್ಕೊಂಡೆ ನಾವು ಮುಂದುವರಿಯೋದು ಒಳ್ಳೇದು ಅಂತ. ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಲಿಂಕ್ಡ್ ಇನ್ ಇರ್ಬೋದು ಅಥವಾ ವಾಟ್ಸ್ಆಪ್ ಇರ್ಬೋದು, ಪ್ರೈವೇಟ್ ಸೆಟ್ಟಿಂಗ್ಸ್ ಮಾಡ್ಲೇಬೇಕಾಗಿರುತ್ತೆ. ಪ್ರೈವೇಟ್ ಸೆಟ್ಟಿಂಗ್ಸ್ ಮಾಡಿದ್ರಷ್ಟೇ ಅವರಿಗೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಸಂಪೂರ್ಣವಾದ ಒಂದು ಸೆಕ್ಯೂರಿಟಿ ಸಿಗುತ್ತೆ. ಅವ್ರಿಗೆ ಆ ಪ್ರೈವಸಿ ಸೆಟ್ಟಿಂಗ್ ಬಗ್ಗೆ ಇರ್ಬೋದು, ಪಬ್ಲಿಕ್ ಸೆಟ್ಟಿಂಗ್ಸ್ ಬಗ್ಗೆ ಇರ್ಬೋದು, ಅವರಲ್ಲಿ ಮಾಹಿತಿ ಇರಬೇಕು, ಇಲ್ಲ ಅರ್ಥ ಮಾಡ್ಕೊಂಡಾರ ಅಲ್ಲಿ ಮಾಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಯಾವುದೇ ಒಂದು ನಾವು ಬಳಸ್ತೀವಿ ಅಂತ ಅನ್ನೋವಾಗ ಅದಕ್ಕಿಂತ ಮೊದಲಿಗೆ ನಾವು ಅದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಯೋದು ಒಳ್ಳೇದು. ಸೋಷಿಯಲ್ ಮೀಡಿಯಾ ಅಂತ ಅಂದಾಗ ವಾಟ್ಸಪ್ ಜಾಸ್ತಿ ಯೂಸ್ ಆಗ್ತಾ ಇರೋದು. ಈಗ ವಾಟ್ಸಪ್ ಅಲ್ಲೂ ಫ್ರಾಡ್ ಸ್ಟಾರ್ಟ್ ಆಗಿದೆ. ಯಾವ ತರ ಅಂದ್ರೆ, ವಾಟ್ಸಪ್ ಅಲ್ಲಿ ನಾವು DP ಹಾಕಿರ್ತೀವಿ, ಡಿಸ್ಪ್ಲೇ ಪಿಕ್ ಅಂತ ಏನ್ ಹೇಳಿ, ಆ ಫೋಟೋ ಡಿಸ್ಪ್ಲೇ ಇದನ್ನ ಡೌನ್ಲೋಡ್ ಮಾಡ್ತಾರೆ. ಅವರು ಒಂದು ಹೊಸ ನಂಬರ್ ತಗೊಂಡು ಆ ನಂಬರ್ಗೆ ಆ ಫೋಟೋನ DPಗೆ ಸೆಟ್ ಮಾಡಿ, ಅಲ್ಲಿ ವಾಟ್ಸಪ್ ನಂಬರ್ ಕೆಳಗೆ ಹೆಸರು ಎಡಿಟ್ ಮಾಡಿ ನಮ್ಮ ಫ್ರೆಂಡ್ ರಿಕ್ವೆಸ್ಟ್ಗೆ ವಾಟ್ಸಪ್ ಮಾಡ್ತಾ ಇರ್ತಾರೆ. ಈಗ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ ವಾಟ್ಸಪ್ ಮಾಡಿ, ಈಗ ಹಾಯ್ ಅಂತ ಕಳಿಸಿ, ಸೊ ನನಗೆ ಅರ್ಜೆಂಟ್ ದುಡ್ಡು ಬೇಕಾಗಿದೆ, ಇದೇ ನಂಬರ್ಗೆ ವಾಟ್ಸಪ್ ಮಾಡು, ಇದು ನಂದು ಅನದರ್ ನಂಬರ್, ನಮ್ಮ ಫೋಟೋನೇ ಹಾಕಿ ಇನ್ನೊಂದು ನಂಬರ್, ಇದು ನಂದು ಬೇರೆ ನಂಬರು, ಸೊ ಆ ನಂಬರ್ ಸ್ವಲ್ಪ ಬ್ಲಾಕ್ ಆಗಿದೆ, ಸ್ವಲ್ಪ ಅರ್ಜೆಂಟ್ ದುಡ್ಡು ಬೇಕಾಗಿತ್ತು, ಒಂದು 5,000 10,000 ಹಿಂಗೆ ಕಳಿಸು ಅಂತ ಹೇಳಿ ಅಕೌಂಟ್ಗಳು ಕಳ್ಸೋದು. ನಾವೇನ್ ಮಾಡ್ತೀವಿ, ಈ ಫೇಸ್ಬುಕ್, ಈ ಸೋಷಿಯಲ್ ಮೀಡಿಯಾದಲ್ಲಿ ಫ್ರಾಡ್ ಮಾಡೋದು ನೋಡಿದೀವಿ. ಬಟ್ ಅದು ವಾಟ್ಸ್ಆಪ್ ಅಲ್ಲಿ ಈ ತರ ಇದು ಹೊಸದು ಅನ್ಸುತ್ತೆ. ಫೋಟೋ ನೋಡ್ತೀವಿ, ನಮ್ಮ ಗೊತ್ತಿರೋರೇ ಅಲ್ವಾ ಈ ತರ. ಅಥವಾ ಇಲ್ಲ ಆ ಡಾಕ್ಯುಮೆಂಟ್ಸ್ ಕಳಿಸಿಲಿ, ಈಗ ಯಾವ್ದೋ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರುತ್ತೆ, ಬೇರೆ ನಂಬರ್ ಅಲ್ಲಿ ಫೋಟೋ ನಮ್ದು ಹಾಕ್ಬಿಟ್ಟು ಡಾಕ್ಯುಮೆಂಟ್ಸ್ ಇಸ್ಕೊಳೋದಿರ್ಬೋದು, ದುಡ್ಡು ಇಸ್ಕೊಳೋದಿರ್ಬೋದು, ಅಥವಾ ಏನಾರ ಕಾನ್ಫಿಡೆನ್ಶಿಯಲ್ ಡೇಟಾನ ಇಸ್ಕೊಳೋದಿರ್ಬೋದು, ಅದೆಲ್ಲ ಮಾಡ್ತಾ ಇದಾರೆ ಈಗ ವಾಟ್ಸ್ಆಪ್. ಈಗ ನಾವು ವಾಟ್ಸ್ಆಪ್ ನೋಡ್ತಾ ಇರ್ತೀವಿ, ನಮ್ಗೆ ಗೊತ್ತಿರಲ್ಲ ಯಾವ್ದೋ ಒಂದು ನಂಬರ್ ಇಂದ ವಿಡಿಯೋ ಕಾಲ್ ಬರ್ತಾ ಇರುತ್ತೆ. ಆ ನಂಬರ್ ಯಾವ್ದು ಅಂತ ನಮಗೆ ಗೊತ್ತಿರಲ್ಲ, ಅದ್ರಲ್ಲಿ ಬರೋ DPನೂ ಏನೂ ಗೊತ್ತಾಗಲ್ಲ. ಹೀಗಿರುವಾಗ ನಾವು ಅದನ್ನ ಹೇಗೆ ತಗೊಳ್ಳೋದು? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಕಾಲದಲ್ಲಿ ಈ ವಾಟ್ಸ್ಆಪ್ ವಿಡಿಯೋ ಕಾಲ್ದ ಒಂದು ದೊಡ್ಡ ಸಮಸ್ಯೆನೇ ಆಗೋಗಿದೆ. ಈಗ ವಿಡಿಯೋ ಕಾಲ್ ಬಂದಾಗ ಅಕ್ಸೆಪ್ಟ್ ಮಾಡಬಾರದು, ಬದಲಾಗಿ ಆ ನಂಬರ್ ತಗೊಂಡು ಆ ನಂಬರನ್ನ ಟ್ರೂ ಕಾಲರ್ ಡೇಟಾಬೇಸ್ ಅಲ್ಲಿ ಚೆಕ್ ಮಾಡ್ಬೇಕು. ಸೊ ಟ್ರೂ ಕಾಲರ್ ಡೇಟಾಬೇಸ್ ಅಲ್ಲಿ ನಿಮ್ಗೆ ಮೊದಲ ಮಾಹಿತಿ ಸಿಕ್ಬಿಡುತ್ತೆ, ಅವನು ಫ್ರಾಡ್ ಅಥವಾ ಸ್ಪ್ಯಾಮೋ ಅಥವಾ ಅವ್ರ ಹೆಸರು ಪ್ರತಿಯೊಂದು ಸಿಗುತ್ತೆ. ಟ್ರೂ ಕಾಲರ್ ಅಲ್ಲಿ ಡೇಟಾಬೇಸ್ ಅಲ್ಲಿ ಚೆಕ್ ಮಾಡಿದ್ರೆ ಆ ಹೆಸರು ನೋಡ್ಕೊಂಡು ನೆಕ್ಸ್ಟ್ ವಿಡಿಯೋ ತಗೊಂಡ್ರು ನಮ್ಮ ಮುಖ ತೋರಿಸಬಾರ್ದು. ಇಮ್ಮಿಡಿಯೇಟ್ ಆ ವಿಡಿಯೋ ಕಾಲ್ ರಿಸೀವ್ ಮಾಡಿದ್ರು ನಮ್ಮ ಮುಖನ ತೋರಿಸಬಾರ್ದು. ಯಾಕೆ ಅಂದ್ರೆ ಆ ಕಡೆಯಿಂದ ಅವ್ರೇನಾರ ಅಶ್ಲೀಲ ವಿಡಿಯೋಗಳನ್ನ ತೋರಿಸಿದ್ರು, ಅದನ್ನ ನಾವು ನೋಡ್ತಾ ಇದೀವಿ, ನಮ್ಮ ಮುಖ ಅದು ಕ್ಯಾಪ್ಚರ್ ಆಯ್ತು ಅಂದ್ರೆ ಅವ್ರು ಇಮಿಡಿಯೇಟ್ ನಾವು ಅಶ್ಲೀಲ ಚಿತ್ರ ನೋಡ್ತಾ ಇದೀವಿ, ನಾವು ನೋಡ್ತಿರೋದು ಕ್ಯಾಪ್ಚರ್ ಆಗ್ಬಿಡುತ್ತೆ, ಆ ವಿಡಿಯೋನ ರೆಕಾರ್ಡ್ ಮಾಡಿ ಮತ್ತೆ ನಮಗೆ ಕಳಿಸಿ ನಮಗೆ ಬ್ಲಾಕ್ ಮೇಲ್ ಮಾಡ್ತಾರೆ. ಅದನ್ನ ಏನ್ ಮಾಡ್ಬೇಕು, ವಾಲ್ ಕಡೆ ತಿರುಗಿಸ್ಬಿಟ್ಟು, ವಾಲ್ ಕಡೆ ಅಥವಾ ನಮ್ಮ ಮುಖ ಇಲ್ದಿರೋ ಕಡೆ ತಿರುಗಿಸ್ಬಿಟ್ಟು ರಿಸೀವ್ ಮಾಡಿ ಓರೇ ದೃಷ್ಟಿಲಿ ನೋಡ್ಬೇಕು ಇದು ಯಾರು ಅಂತ, ಏನ್ ತೋರಿಸ್ತಾ ಇದಾರೆ ಆ ಕಡೆ ಎಲ್ಲ ನೋಡ್ಬೇಕು. ನಮ್ಮ ಮುಖ ಯಾವುದೇ ಕಾರಣಕ್ಕೂ ನಮ್ಮ ಮೊಬೈಲ್ ಕ್ಯಾಮ್ರಾ ಮುಂದೆ ಬರಬಾರ್ದು. ನಾವು ಆ ವಿಡಿಯೋ ಕಾಲ್ ನ ರಿಸೀವ್ ಮಾಡೋದೇ ತಪ್ಪು. ಅಕಸ್ಮಾತ್ ಮಾಡಿದ್ರೆ ಕ್ಯೂರಿಯಾಸಿಟಿ ಇರುತ್ತಲ್ಲ, ಸೊ ಏನು ಒಳ್ಳೇದು ಕೆಟ್ಟದ್ದು, ಕೆಲವೊಮ್ಮೆ ಒಳ್ಳೇದಕ್ಕೂ ಮಾಡಿರ್ಬೋದು, ಯಾರೋ ಆಪತ್ಕಾಲದಲ್ಲಿ ಇರ್ತಾರೆ, ಅವ್ರೇನೋ ಮಾತಾಡೋದಿರುತ್ತೆ, ಏನೋ ವಿಡಿಯೋ ತೋರ್ಸೋದಿರುತ್ತೆ, ಹಾಗಾಗಿ ನೋಡ್ಬೇಕಾ ಫಸ್ಟ್ ನಮ್ಮ ಮುಖ ಅಂತೂ ಆ ವಿಡಿಯೋ ಕಾಲ್ ರಿಸೀವ್ ಆದ ಕೂಡಲೇ ನಮ್ಮ ಫೇಸು ಕ್ಯಾಪ್ಚರ್ ಆಗ್ಲೇಬಾರ್ದು. ಅದಾದ್ರೂ ಮುಗಿತು ಟ್ರ್ಯಾಪ್ ಅಂತ ಹೇಳಿ. ಅದೇ ಈಗ ಅವ್ರದ್ದು ವಿಡಿಯೋ ಕಾಲ್ ಬರ್ತಿದೆ ಅಂದಾಗ ನಾವು ತಗೊಳ್ಳೋದು ತಪ್ಪು ಒಂದ್ ಕಡೆ, ಇನ್ನೊಂದ್ ಕಡೆ ಏನೋ ಆಪತ್ಕಾಲ ಇರ್ಬೋದೇನೋ ಅಂತ ನಾವು ರಿಸೀವ್ ಮಾಡಿದ್ರು ಮುಖ ತೋರಿಸ್ಬಾರ್ದು. ನಾವು ಹುಷಾರಾಗಿ ಬ್ಯಾಕ್ ಕ್ಯಾಮ್ ಆನ್ ಮಾಡಿ ಒಂದ್ ವಾಲ್ ಕಡೆಗೆ ತೋರಿಸ್ಕೊಬೇಕು. ಅದನ್ನ ನೋಡ್ಬೇಕು ನೀವು, ಏನದು ಒಳ್ಳೇದು ಕೆಟ್ಟದ್ದು ಎಲ್ಲ ನೋಡಿ. ಒಂದ್ ವೇಳೆ ಅದು ಕೆಟ್ಟದ್ದು ಅಶ್ಲೀಲ ಅಂತ ಗೊತ್ತಾದ್ಮೇಲೆ ಬ್ಲಾಕ್ ಮಾಡೋದು ಒಳ್ಳೇದು. ಇಲ್ಲ ಒಳ್ಳೇದಾದ್ರೆ ಅದ್ರೇನಿದೆ ಮುಂದೆ ಸೊಲ್ಯೂಷನ್ ಅದ್ ನಾವು ಮಾಡ್ಬೋದು. ಕೇಳಿದ್ರೆ ಒಂದಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ತಾ ಇದ್ದೀರಾ. ಹಾಗೆಯೇ ಯಾರಾದ್ರೂ ಮೋಸಕ್ಕೆ ಬಲಿಯಾದ್ರೆ ಹಿಂಜರಿಕೆ ಮಾಡದೆ ಸಹಾಯವಾಣಿ ಸಂಖ್ಯೆ 19301930 ಈ ಸಂಖ್ಯೆಗೆ ತಕ್ಷಣ ಕರೆ ಮಾಡಿ ತಿಳಿಸಿ ಹಾಗೂ ದೂರು ದಾಖಲಿಸಿ. ನಮ್ಮ ಕೇಳುಗರಿಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀರಾ. ವಾಟ್ಸಪ್ ಅಂದ್ರೆ ಸಾಮಾನ್ಯ ದಿನನಿತ್ಯ ನಾವು ಬಳಸ್ತಾ ಇರೋ ಅಂತದ್ದೇ. ಫೇಸ್ಬುಕ್ ಅಥವಾ ಇನ್ಸ್ಟಾ ಒಂದು ಅರ್ಧ ದಿನ ಅಥವಾ ಒಂದಿನ ನಾವು ನೋಡಿಲ್ಲ ಅಂತ ಅಂದ್ರು ಆದ್ರೂ ವಾಟ್ಸಪ್ ನಂತೂ ಬಿಟ್ಟಿರಕ್ ಸಾಧ್ಯ ಇಲ್ಲ, ಅದು ಒಂದ್ ಸಂಗಾತಿ ಆದಂಗ ಆಗ್ಬಿಟ್ಟಿದೆ. ಹಾಗಿರುವಾಗ ಈಗ ವಾಟ್ಸಪ್ ಅಲ್ಲಿ ಸ್ಟೇಟಸ್ ಎಲ್ಲ ಹಾಕ್ತಾ ಹೋಗ್ತೀವಿ. ಸ್ಟೇಟಸ್ ಹಾಕೋರಿಗೆ ಏನ್ ಹೇಳಿ, ಜಾಸ್ತಿ ಸ್ಟೇಟಸ್ ಹಾಕೋರಿಗೆ ಸಿಕ್ಕಂತಲ್ಲ ಹೇಳ್ಬೋದು. ಅದು ಜಾಸ್ತಿ ಸ್ಟೇಟಸ್ ಹಾಕೋದು, ಪ್ರತಿಯೊಂದನ್ನು ಅಪ್ಡೇಟ್ಸ್ ಕೊಡೋದು, ಅವ್ರು ಯಾವ್ದೋ ಒಂದು ಗುಂಪನ್ನ ಟಾರ್ಗೆಟ್ ಮಾಡ್ಕೊಂಡು ಯಾರಿಗೋ ಉರ್ಸ್ಬೇಕು ಅಂತ ಅಥವಾ ಯಾರನ್ನ ಪ್ರಚೋದಿಸ್ಬೇಕು ಅಂತ ಮಾಡ್ತಾ ಇರ್ತಾರೆ ಒಂದು ಗುಂಪಿಗೆ. ಬಟ್ ಬೇರೆ ಗುಂಪಿಗೆ ಅದು ಇರಿಟೇಷನ್ ತರ ಅನ್ಸುತ್ತೆ. ಎಲ್ಲದನ್ನು ಹಾಕೊಳೋದು, ಹೋಗಿದ್ದು ಬಂದಿದ್ದು ಅವೆಲ್ಲ ಈಗ ಹೇಳಿದ್ನಲ್ಲ, ಸೈಬರ್ ಕ್ರೈಮ್ ಗೆ ಆಸ್ಪದ ಮಾಡ್ಕೊಟ್ಟಂಗೆ. ನಾವೆಲ್ಲ ಔಟ್ ಆಫ್ ಸ್ಟೇಷನ್ ಹೋಗ್ತಿರೋದಿರ್ಬೋದು, ಅಥವಾ ನಮ್ಗೇನೋ ಒಂದು ಕಾರ್ ತಗೊಂಡ್ವಿ ಅಂತ ಅನ್ನೋದು, ಅಥವಾ ಯಾವ್ದಾರ ಒಂದು ಮದುವೆಗೆ ಹೋಗ್ತಾ ಇದೀವಿ ಅನ್ನೋದು. ಈಗೇನ ಯಾವ್ದೋ ಒಂದು ಕಾಲೇಜಲ್ಲಿ ಫೇರ್ವೆಲ್ ಪಾರ್ಟಿಲಿ ಫೇರ್ವೆಲ್ ಫೋಟೋಗಳನ್ನ ಅವರು ಹಾಕೊಂತಾರೆ. ಅದರಲ್ಲಿ ಫೇರ್ವೆಲ್ ಅಂದಾಗ, ಕಾಲೇಜ್ ಇವೆಂಟ್ ಅಂದಾಗ ಹುಡುಗ ಹುಡುಗಿ ಫೋಟೋ ತೆಗೆಸ್ಕೊಳೋದು ಸಹಜ ಕಾಲದಲ್ಲಿ, ಅದರಲ್ಲೂ ಈ ಜನರೇಷನ್. ಅದನ್ನ ಇವರು ಸ್ಟೇಟಸ್ಗೆ ಹಾಕಿ ಅಥವಾ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿ ಫೋಟೋಗಳನ್ನ ರಿಲೀಸ್ ಮಾಡಿದಾಗ
ಅದೇ ಫೋಟೋ ಅವ್ರ ಮದುವೆ ಸಂದರ್ಭಗಳಲ್ಲಿ ಮುಳುವಾಗ, ಈಗ ಇವ್ರ ಜೊತೆ ಕಾಲೇಜ್ ಲೈಫಲ್ಲಿ ಇವನ್ ಜೊತೆ ಇದ್ದ ಅಂತಲ್ಲ, ಅಥವಾ ಯಾವ್ದೋ ಒಂದು ಲೆಟರ್ ರೆಡಿ ಮಾಡಿ ಆ ಫೋಟೋನ ಅಟ್ಯಾಚ್ ಮಾಡಿ ಮದುವೆಗಳಲ್ಲ ಕೊನೆ ಹಂತದಲ್ಲಿ ಮುರಿದೋಗಿರೋದು ಇದೆ. ಸೊ ಹಾಗಾಗಿ ಅತಿಯಾಗಿ ಸ್ಟೇಟಸ್ ಹಾಕೊಳೋದು, ಅತಿಯಾಗಿ ನಮ್ಮ ಬಗ್ಗೆ ತೋರಿಸ್ಕೊಳೋದು, ಅದು ಯಾವತ್ತಿದ್ರೂ ಹಾನಿನೇ, ನಮಗೆ ಮುಳು. ಹಾಗೇನೆ ಇನ್ನೊಂದು ವಿಚಾರ ಅಂತಂದ್ರೆ ಲೋನ್ ಆಫರ್ಸ್. ಸಾಮಾನ್ಯವಾಗಿ ನಿಮ್ಗೆ ಲೋನ್ ಬಂದಿದೆ, ಲೋನು ಸಿಗುತ್ತೆ ನಿಮ್ಗೆ, ನೀವ್ ಯಾವಾಗ ತಗೊಳ್ತೀರಾ, ಪದೇ ಪದೇ ಫೋನ್ ಮಾಡ್ತಿರ್ತಾರೆ. ಮತ್ತೆ ಅದು ನಂಬರ್ ಯಾವ ತರ ಬರುತ್ತೆ, ಸ್ಟಾರ್ಟಿಂಗ್ 4 ಅಂತನೋ 2 ಅಂತನೋ ಹೀಗೆಲ್ಲ ಪ್ರಾರಂಭ ಆಗುತ್ತೆ. ಈಗ ನಾವು ಮೊಬೈಲ್ ಸಂಖ್ಯೆ ಅಂತ ಅಂದ್ರೆ ಒಂದು ಡಿಜಿಟ್ಸ್ ಇರುತ್ತೆ ನಮ್ಗೆ ತಲೆನಲ್ಲಿ, ಈ ನಂಬರ್ ಬಂದ್ರೆ ಯಾವುದೋ ಮೊಬೈಲ್ ನಂಬರ್ ಬರ್ತದೆ ಅಂತ ಅನ್ಕೊಳ್ತಾರೆ. ಈ ತರ ಈ 2233 ಈ ತರದೊಂದು ನಂಬರ್ ಬಂದು ನಮ್ಗೆ ಲೋನ್ ಕೊಡ್ತೀವಿ ಅಂತೆಲ್ಲ ಹೇಳ್ತಾರಲ್ಲ, ಇದು ಎಷ್ಟ್ರ ಮಟ್ಟಿಗೆ ಸರಿ? ಇದು ಈ ಲೋನ್ದು ತುಂಬಾ ನೆಟ್ಟಿಗರು ಅಥವಾ ನಾವು ತುಂಬಾ ಸಾಮಾನ್ಯ ನಾಗರಿಕರಲ್ಲಿ ಒಂದು ಈ ಲೋನ್ ಕಾಲ್ಸ್, ಲೋನ್ ಆಪ್ಸ್, ಲೋನ್ ಸ್ಕೀಮ್ಸ್ಗಳು, ಲೋನ್ ಮೆಸೇಜ್ಗಳು, ಲೋನ್ ವಾಟ್ಸಪ್ಗಳು ಬಹಳ ಇರಿಟೇಟಿಂಗ್ ಅಂತ ನಡೀತಾ ಇರೋದು ಈಗ. ಇದು ಈಗ ನೀವು ಏನು ನಂಬರ್ ಅಂತ ಹೇಳಿದ್ರಲ್ಲ, ಅದು ಆಟೋ ಕಾಲರ್ ಅಂತ ಹೇಳ್ತಾರೆ, ಆಟೋ ಡಯಲರ್. ಒಂದು ಕಂಪ್ಯೂಟರ್ನ ಸೆಟ್ ಮಾಡಿಬಿಟ್ಟಿರ್ತಾರೆ, ಅವ್ರಿಗೆ ಒಂದು ಡೇಟಾ ಬೇಸ್ ಅನ್ನ ಅಪ್ಲೋಡ್ ಮಾಡ್ತಾರೆ. ಯಾರೆಲ್ಲ ಈಗ ಪ್ರೊಫೆಷನಲ್ ಇದಾರೆ, ಯಾರೆಲ್ಲ ಲೋನ್ ಸೀಕಿಂಗ್ ಇದಾರೆ. ಈಗ ಒಂದ್ ವೇಳೆ ನಿಮ್ಮ ಪಾನ್ ಕಾರ್ಡ್ ಮಾಡಿಸಿದ್ರಿ, ನಿಮ್ಗೇನೋ ಸ್ಯಾಲ್ರಿ ಎಲ್ಲೋ ಕ್ರೆಡಿಟ್ ಆಗ್ತಾ ಇದೆ, ಆ ಬ್ಯಾಂಕ್ ಅಲ್ಲಿ ಯಾರಿಗೋ ನಿಮ್ದು ಫೋನ್ ನಂಬರ್ ಕೊಟ್ಟಿದ್ರಿ, ಒಂದೊಂದ್ ಕಡೆ ಒಂದೊಂದು ನಿಮ್ಮ ಡೇಟಾ ಬೇಸ್ ನಿಮ್ ಫೋನ್ ನಂಬರ್ ಲೀಕ್ ಆಗುತ್ತೆ. ಆ ನಂಬರ್ ಆ ಆಟೋ ಡೈಲರ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಆ ಆಟೋ ಡೈಲರ್ ಏನ್ ಮಾಡುತ್ತೆ, ಆಟೋಮೆಟಿಕ್ ನಿಮಗೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ವಾಟ್ಸಪ್ ಮಾಡೋದು, ಇದನ್ನ ಮಾಡ್ತಾ ಇರೋದು. ಇದನ್ನ ನೀವು ಹೊರಗಡೆ ಬರಬೇಕು ಅಂದ್ರೆ ಆದಷ್ಟು ನಿಮ್ಮ ಫೋನ್ ನಂಬರ್ ಏನು ಬ್ಯಾಂಕ್ಗಳಲ್ಲಿ ಕೊಟ್ಟಿರ್ತೀರಲ್ಲ, ಅಥವಾ ಬ್ಯಾಂಕ್ ಶೇರ್ ಮಾಡಿರ್ಬೋದು, ನಿಮ್ಮ ಅಕೌಂಟ್ ರಿಲೇಟೆಡ್ ಫೈನಾನ್ಸ್ ಟ್ರಾನ್ಸಾಕ್ಷನ್ ಅಲ್ಲಿ ಇರುತ್ತಲ್ಲ, ಆ ನಂಬರ್ ನ ಸಪರೇಟ್ ಕಾನ್ಫಿಡೆನ್ಶಿಯಲ್ ಆಗಿ ಇಡೋದೇ ಒಳ್ಳೇದು. ಅದನ್ನ ಐದರ್ ಯು ಪುಟ್ ಇಟ್, ನೀವು ಹೆಂಗೆ ಇಟ್ಟಿರ್ಬೇಕು ಅಂದ್ರೆ ಅದನ್ನ ರೇರ್ ಯೂಸ್ ಮಾಡತ್ತಾರ. ಈಗ ಅದೇ ನಂಬರ್ ನ ಟಾರ್ಗೆಟ್ ಮಾಡಿ ಅವ್ರು ಫೋನ್ ಮಾಡ್ತಾ ಇರ್ತಾರೆ, ಆಟೋ ಕಾಲರ್ ಮಾಡ್ತಾ ಇರ್ತಾರೆ. ಅಲ್ಲಿ ವ್ಯಕ್ತಿ ಇರಲ್ಲ, ಒಂದು ವಾಯ್ಸ್, ಆಟೋಮೇಟೆಡ್ ವಾಯ್ಸ್ ಇರುತ್ತೆ. ಆ ಆಟೋಮೇಟೆಡ್ ವಾಯ್ಸ್ ನೀವು ಫೋನ್ ಎತ್ತಿದ ಕೂಡಲೇ ಆ ಆಟೋಮೇಟೆಡ್ ವಾಯ್ಸ್ ನಿಮ್ಗೆ ಕೇಳುತ್ತೆ, ಈಗ ಲೋನ್ ಸ್ಯಾಂಕ್ಷನ್ ಆಗಿದೆ, ಕಂಗ್ರಾಚುಲೇಷನ್ ಅಂತ ಎಲ್ಲ ಹೇಳ್ತಾ ಇರುತ್ತೆ. ನೆಕ್ಸ್ಟ್ ಲಿಂಕ್ ಕಳಿಸುತ್ತೆ, ಈ ಲಿಂಕ್ ನ ಕ್ಲಿಕ್ ಮಾಡಿ ಸೊ ನಿಮಗೆ ಲೋನ್ ಆಫರ್ಸ್ ಗಳು ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಆ ಒಂದು ಆದಾಗ ಲಿಂಕ್ ನ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ 2 ತರ ಇದೆ. ಒಂದು ಫ್ರಾಡ್ ಆಗೋ ಚಾನ್ಸಸ್ ಇದೆ ಸಂಪೂರ್ಣವಾಗಿ, ಇನ್ನೊಂದು ಲೋನ್ ಸಿಗೋ ಚಾನ್ಸು ಇದೆ. ಯಾಕೆ ಅಂದ್ರೆ ಈಗೆಲ್ಲ ಲೋನ್ ಆಪ್ಸ್ ಶಾರ್ಟ್ ಅಮೌಂಟ್ ರಿಲೀಸ್ಗೆ ಆಪ್ಸ್ಗಳನ್ನೇ ಮಾಡಿದ್ದಾರೆ. 20,000, 30,000, 50,000 ಲೋನ್ ಕೊಡ್ತಾರೆ. ಬೇಸ್ಡ್ ಆನ್ ನಮ್ದು ಏನೇ ಬರೀ ಜಸ್ಟ್ ನಮ್ದು ಕೆಲವೊಂದು ಡೀಟೇಲ್ಸ್, KYC ಡೀಟೇಲ್ಸ್, ಸ್ಯಾಲರಿ ಸ್ಲಿಪ್ ಇದು ಕೊಟ್ರೆ ಇಮಿಡಿಯೇಟ್ ಲೋನ್ ಕೊಡ್ತಾರೆ ಅವರು 30,000, 50,000 ಸ್ಮಾಲ್ ಅಮೌಂಟ್. ಅದಾದ್ಮೇಲೆ ಏನಾಗುತ್ತಲ್ಲ, ಅದು ಇಂಟ್ರೆಸ್ಟ್ ರೇಟ್ ಇರ್ಬೋದು, ಅವ್ರದ್ದು ಪ್ರೊಸೆಸಿಂಗ್ ವೇ ಇರ್ಬೋದು, ಅದರ ರಿಕವರಿ ಟಾರ್ಚರ್ಗಳಿರ್ಬೋದು, ಅದನ್ನಂತೂ ತಡ್ಕೊಳೋದಕ್ಕೆ. ಸೊ ಹಾಗಾಗಿ ಆ ಟಾರ್ಚರ್, ಆ ರಿಕವರಿ ಸಮಸ್ಯೆಗಳು ಅವೆಲ್ಲ ಹೊರಗಿರಬೇಕು ಅಂದ್ರೆ ಈ ಲೋನ್ ಅಂತ ಬಂದಾಗ ನಮಗೆ ಗೊತ್ತಿರೋ ಬ್ಯಾಂಕ್, ನಮ್ ಎಲ್ಲಿ ಸೇವಿಂಗ್ ಅಕೌಂಟ್ ಇರುತ್ತೆ, ಸ್ಯಾಲರಿ ಅಕೌಂಟ್ ಇರುತ್ತೆ, ಅಲ್ಲೋಗಿ ಜೆನ್ಯೂನ್ ಆಗಿ ಡೈರೆಕ್ಟ್ ಆಗಿ ವ್ಯವಹರಿಸೋದು ಒಳ್ಳೇದು. ಯಾವುದೇ ಈಗ ಹಣ ಸಿಗುತ್ತೆ ಅಂತ ಹೇಳಿ ಆ್ಯಪ್ ಇನ್ಸ್ಟಾಲ್ ಮಾಡಿದ ಕೂಡಲೇ, ಲೋನ್ ಆ್ಯಪ್ಸ್ ಇದಾವೆ, ಅದರಲ್ಲೂ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ. ವಿದಿನ್ ನೋ ಟೈಮ್ ದೇ ವಿಲ್ ರಿಲೀಸ್ ದ ಮನಿ. ಅಂದ್ರೆ ಮನಿನ ಬೇಗ ಕೊಡ್ತಾರೆ, ಯಾವುದೇ ಒಂದು ಟೈಮ್ ತಗೊಳ್ದಲೆ, ಕಾಲಾವಕಾಶ ತಗೊಳದಲೆ. ಸೊ ಅದರಲ್ಲಿ ಕೇರ್ಫುಲ್ ಆಗಿ ನಾವು ಅಂತ ಕಾಲ್ಗಳನ್ನ ಅಟೆಂಡ್ ಮಾಡಬೇಕಾಗತ್ತೆ, ಕೇರ್ಫುಲ್ ಆಗಿ ಅಂತ ಟಾಸ್ಕ್ ಅನ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ. ಅವರು ನಮ್ಗೆ ಒಂದು 20,000 ಹಣ ಲೋನಲ್ಲಿ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ಆ 20,000 ಹಣನ ನಾವು ಅವ್ರ ನಂಬರ್ನೇ ಬ್ಲಾಕ್ ಮಾಡ್ತೀವಿ, ಅಥವಾ ಅವ್ರು ಏನೇ ಫೋನ್ ಮಾಡ್ಲಿ, ಮೆಸೇಜ್ ಮಾಡಿದ್ರು ನಾವ್ ಏನಕ್ಕೂ ರೆಸ್ಪಾನ್ಸ್ ಮಾಡಲ್ಲ ಅಂದ್ಕೊಳ್ಳೋಣ. ಅವ್ರು ಹೇಗೆ ರಿಕವರಿ ಮಾಡ್ಕೊಳ್ತಾರೆ ನಮ್ಮ ಹಣನ, ನಮಗೆ ಕೊಟ್ಟಿರೋ ಅಂತ ಹಣನ ಹೇಗೆ ರಿಕವರಿ ಮಾಡ್ಕೊಳ್ತಾರೆ? ಇಲ್ಲ, ಅವರು ನಮ್ದು ಆಧಾರ್ ಕಾರ್ಡ್ ಇರ್ಬೋದು, ಅಥವಾ ಡಿಜಿ ಲಾಕರ್ ಅಲ್ಲಿ ಕನೆಕ್ಟ್ ಮಾಡಿ ನಮ್ದು ಆಧಾರ್ ಕಾರ್ಡ್, ನಮ್ದು ಅಡ್ರೆಸ್, ಅದನ್ನೆಲ್ಲ ಕ್ಯಾಪ್ಚರಿಂಗ್ ಸಿಸ್ಟಮ್ ಇರುತ್ತೆ, ಅವ್ರದ್ದು ಫಾಲೋ ಅಪ್ ಸಿಸ್ಟಮ್ ಇರುತ್ತೆ. ಮತ್ತೆ ನಮ್ಮ ಫೋನ್ ನಂಬರ್ ಅವ್ರ ಹತ್ರ ಇರೋದ್ರಿಂದ, ಉದಾಹರಣೆಗೆ ಯಾರೋ ಒಬ್ರು ಕೊರಿಯರ್ ಅಂತ ಅವ್ರು ಮಾತಾಡ್ಬಿಟ್ಟು, ಮೇಡಮ್ ಕೊರಿಯರ್ ಇಂದ ನಿಮ್ಮ ಅಡ್ರೆಸ್ ಹೇಳಿ, ಒಂದು ಪಾರ್ಸಲ್ ಬಂದಿದೆ ಅಂತ ಹೇಳ್ಬಿಡ್ತಾರೆ. ಆಗ ನಿಮಗೆ ಫೋನ್ ಮರ್ತ್ಬಿಟ್ಟಿರ್ತೀರ, ಕೊರಿಯರ್ ಯಾವ್ದೋ ಒಂದು ಪಾರ್ಸಲ್ ಬರುತ್ತೆ ಅಂದ್ರೆ ಅಲ್ಲಿ ಅಡ್ರೆಸ್ ಶೇರ್ ಮಾಡ್ಬಿಡ್ತೀರ. ಅವ್ರ ಹೆಸರು ಹೇಳ್ಕೊಂಡು ಇವ್ರ ಹೆಸರು ಹೇಳ್ಕೊಂಡು ಅವ್ರ ಅಡ್ರೆಸ್ ಕ್ಯಾಪ್ಚರ್ ಮಾಡ್ತಾರೆ, ಮಾಡಿ ನೀವು ಇರೋ ಜಾಗಕ್ಕೆ ಬರ್ತಾರೆ, ನೀವು ರೋಡಲ್ಲಿ ಹೋಗ್ತಾ ಇದ್ರೆ ಅಡ್ಡ ಹಾಕ್ತಾರೆ. ಈ ತರ ಎಲ್ಲ ನಡೆದಿರೋ ಉದಾಹರಣೆಗಳು ಇದೆ. ಅಂದ್ರೆ ಯಾಕೆ ಹಾಗೆ ಹೇಳ್ದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ನಮ್ಮ ಜನ ಅವ್ರೇನ್ ಫ್ರಾಡ್ ಮಾಡೋದು, ನಾನೇ ಫ್ರಾಡ್ ಮಾಡೋಣ, ಸಾಲ ಇಸ್ಕೊಂಡ್ ಬಿಡೋಣ, ಆಮೇಲೆ ಮತ್ತೆ ಅವ್ರ ನಂಬರ್ಸ್ ಎಲ್ಲ ಬ್ಲಾಕ್ ಮಾಡ್ಬಿಡೋಣ, ಏನ್ ಮಾಡ್ತಾರೆ ಅವರು ನೋಡೇ ಬಿಡೋಣ ಅಂತ ಈ ರೀತಿ ಏನಾದ್ರು ಮಾಡಿದ್ರೆ ಹೀಗಾಗ್ಬೋದು. ಹೀಗಾಗುತ್ತೆ. ಬಂಡ ಧೈರ್ಯ ಮಾಡಕ್ ಹೋದ್ರೆ ಅವರು ಇವ್ರಿಗಿಂತಲೂ ಇಂಟೆಲೆಕ್ಚುಯಲ್ ಇರ್ತಾರೆ, ಅವರು ಬುದ್ಧಿವಂತ ಇಲ್ದೇನೆ ಅವರು ಇಷ್ಟೆಲ್ಲ ಮಾಡಕ್ ಸಾಧ್ಯ. ಆನ್ಲೈನ್ ಅಲ್ಲಿ ದುಡ್ಡು ಹಣ ಕೊಡ್ತಾ ಇದಾರೆ ಅಂದ್ರೆ ಅವರೆಷ್ಟಿಗೆ ಧೈರ್ಯ ಇರುತ್ತೆ, ಅವರೆಷ್ಟು ಕಾನೂನಲ್ಲಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಡಿರ್ತಾರೆ, ಇರೋ ಕಾನೂನಲ್ಲಿ ಪ್ರೊಟೆಕ್ಷನ್ ಮಾಡ್ಕೊಂಡು. ಇವ್ರೇನ್ ಆಪ್ ಅಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ಲದಕ್ಕೂ ಅಕ್ಸೆಪ್ಟ್ ಮಾಡ್ಬಿಟ್ಟು ದುಡ್ಡು ಬರ್ಲಿ ಅನ್ನೋ ಉದ್ದೇಶಕ್ಕೆ ಅಲ್ಲಿ ಯಾವ್ದೋ ಒಂದು
ಒಂದು ಅಗ್ರಿಮೆಂಟ್ ಕೇಳುತ್ತೆ ಅಕ್ಸೆಪ್ಟ್ ಮಾಡ್ತಾರೆ, ಏನೋ ಒಂದು ಫಿಂಗರ್ ಪ್ರಿಂಟ್ ಕೇಳುತ್ತೆ ಕೊಡ್ತಾರೆ, ಏನೋ ಫೋಟೋ ಕೇಳುತ್ತೆ ಫೋಟೋ ಹೊಡ್ಕೊಂತಾರೆ ಸೆಲ್ಫಿ, ಇವೆಲ್ಲದನ್ನು ಅವ್ರು ತಗೊಂಡೇ ಮಾಡ್ತಾರೆ. ಕಾನೂನು ಒಳಗೆ ಇವ್ರನ್ನ ಕಟ್ಟಾಕೊಂಡೆ ಅವ್ರ ಏನು ರಿಕವರಿ ಮಾಡಬೇಕು ಮಾಡ್ತಾರೆ. ನಾನು ಇತ್ತೀಚೆಗೆ ಒಂದು ಫೋನ್ ತಗೊಂಡಿದ್ದೆ, ಅದ್ರದ್ದು EMI ಕೂಡ ನೀಟಾಗಿ ಕಟ್ಕೊಂಡು ಹೋಗ್ತಾ ಇದ್ದೆ. ಮತ್ತೆ ಪದೇ ಪದೇ ಫೋನ್ ಮಾಡ್ತಾ ಇದ್ರೆ ನಾನು ಒಂದು 4 ತಿಂಗಳು 5 ತಿಂಗಳು ಕಂಟಿನ್ಯೂಸ್ ಕಟ್ಕೊಂಡು ಹೋಗಿದ್ದೀನಿ. ಅದು ಬ್ಯಾಲೆನ್ಸ್ ಮಾಡಲ್ಲ, ಕಟ್ಕೊಂಡು ಹೋಗ್ತೀನಿ. ಹೌದು, ನನಗೆ ಫೋನ್ ಬರ್ತಾ ಇದೆ, ಮೇಡಮ್ ನಿಮ್ಗೆ 20,000 ರೂಪಾಯಿ ಹಣ ಸ್ಯಾಂಕ್ಷನ್ ಆಗಿದೆ, ನಿಮ್ಗೆ ಲೋನ್ ಕೊಡ್ತೀವಿ ತಗೊಳ್ಳಿ ಅಂತ. ಈಗ ನನಗೆ ಅನುಮಾನ ಏನು ಅಂತಂದ್ರೆ, ನಾನಿನ್ನೂ ಫೋನಿಂದೇ ಕ್ಲಿಯರ್ ಮಾಡಿಲ್ಲ, ಇವ್ರಾಗ್ಲೇ 4 ತಿಂಗಳಿಗೆನೆ ನಿಮ್ಗೆ 20,000 ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಇದನ್ನ ಹೇಗೆ ನಂಬೋದು ನಾವು? ಸಿಬಿಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ನೀವು ನೀಟಾಗಿ ಪೇ ಮಾಡ್ತಾ ಇದ್ರೆ ನಿಮ್ಮಲ್ಲಿ ಸಿಬಿಲ್ ಸ್ಕೋರು ಜಾಸ್ತಿ ಆಗುತ್ತೆ. ಸೊ ರೆಗ್ಯುಲರ್ ಪೇಯರ್ ಇವರು ಯಾವುದೇ ರೀತಿ ಮೋಸ ವಂಚನೆ ಮಾಡಲ್ಲ, ಕಷ್ಟ EMI ಕಟ್ಕೊಂಡು ಹೋಗ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಅದಕ್ಕೆ ಒಂದು ಸ್ಕೋರು ಸಿಬಿಲ್ ಅಲ್ಲಿ ಸಿಗುತ್ತೆ. ಆ ಸಿಬಿಲ್ ಸ್ಕೋರ್ ನೋಡಿಕೊಂಡು ತುಂಬಾ ಜನ ನಿಮಗೆ ಆಫರ್ ಮಾಡ್ತಾ ಇರ್ತಾರೆ. ಸೊ ನಿಮಗೆ ಲೋನ್ ಆಫರ್ಸ್ ಇರ್ಬೋದು, ಅಥವಾ ಅದೇ ಅಮೌಂಟ್ನ ಮತ್ತೆ ಕೊಡುವಂಥದ್ದು ಇರ್ಬೋದು. ಈ ಆಫರ್ಸ್ಗಳನ್ನ ಅವರೇ ಫೋನ್ ಮಾಡಿ ನಿಮಗೆ ಹೇಳ್ತಾ ಇರ್ತಾರೆ. ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಮೇಡಮ್ 999 ಬರುತ್ತೆ, ನಿಮ್ಗೆ 999 ರೂಪಾಯಿ ಹಣ ಬರುತ್ತೆ ತಿಂಗಳಿಗೆ, 36 ತಿಂಗಳು ನೀವು ಕಟ್ಟಬೇಕು ಅಂತ ಹೇಳ್ತಾರೆ. ಎಲ್ಲಿ ಆಯ್ತು 36 ತಿಂಗಳು ನಾವು ಕಟ್ಟಿದ್ರೆ 36,000 ಆಯ್ತು. ಈಗ ನಾವು ತಗೊಳ್ಳೋದು 20,000ಕ್ಕೆ ಎಷ್ಟು ಬಡ್ಡಿ ಕಟ್ಟೋದು? 16,000 ನೀವು ಎಕ್ಸ್ಟ್ರಾ ಬಡ್ಡಿ ಕಟ್ಟ. ಈಗ ಈ ತರದ ಸಮಸ್ಯೆಗಳಿಗೆ ನಾವು ಬಲಿಯಾಗಬಾರ್ದು ಅಂತಂದ್ರೆ ನಾವು ಅದರಿಂದ ದೂರ ಇರೋದೇ ಒಳ್ಳೇದು. ಯಾವತ್ತು ಸಾಲ ಶೂಲ ಅಂತ ಹೇಳ್ತಾರಲ್ಲ, ಆ ಕಾಲಕ್ಕೆ ಮಾಡ್ರಗಾದೆ ಇವತ್ತಿಗೂ ಅದು ವ್ಯಾಲ್ಯೂ. ನಮ್ಮ ಬ್ಯುಸಿ ಒತ್ತಡದ ಜೀವನದ ನಡುವೆ ಎಷ್ಟೊಂದನ್ನ ಕಳ್ಕೊಳ್ತಾ ಇದೀವಿ, ಏನೇನ್ ಸಮಸ್ಯೆಗಳಿಗೆ ನಾವೇ ಸಿಲುಕ್ತಾ ಇದೀವಿ ಅನ್ನೋದೇ ನಮ್ಗೆ ಗೊತ್ತಾಗ್ತಿಲ್ಲ. ಆಧುನಿಕತೆಯ ಆಡಂಬರಕ್ಕೆ ಹೊಂದಿಕೊಂಡಂತೆಲ್ಲ ಮೋಸದ ಜಾಲಕ್ಕೆ ಬಲಿಯಾಗ್ತಾನೆ ಹೋಗ್ತಾರೆ. ಹೊಸ ಆವಿಷ್ಕಾರಗಳಲ್ಲೂ ಹೊಸ ಅನ್ವೇಷಣೆಗಳ ನಡುವೆ ವಂಚಕರು ಅವರದೇ ಆದ ರೀತಿಯಲ್ಲಿ ಮೋಸ ಮಾಡ್ತಾನೆ ಹೋಗ್ತಾರೆ. ಬುದ್ಧಿವಂತರಿಂದ ಬುದ್ಧಿವಂತರಿಗೆ ಆಗುವ ಮೋಸಕ್ಕೆ, ಅವರ ಕುತಂತ್ರಕ್ಕೆ ಬಲಿಯಾಗುವವರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇದಕ್ಕೆಲ್ಲ ಮುಖ್ಯವಾಗಿ ಕಾರಣ ನಾವುಗಳೇ. ಅಂದ್ರೆ ಮೋಸ ಹೋಗುವವರು ಇರುವವರೆಗೂ ಮೋಸ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇರುತ್ತೆ. ಅದರಲ್ಲೂ ಬಹುಪಾಲು ವಿದ್ಯಾವಂತರಿಂದಲೇ ಈ ಮೋಸದ ಜಾಲಗಳು ಹೆಚ್ಚು ತೆರೆದುಕೊಳ್ತಾ ಇರೋದು ವಿಷಾದನೀಯ. ಹಾಗಾಗಿ ಆದಷ್ಟು ಈ ಕುರಿತು ಅರಿವು ಮತ್ತು ಜಾಗೃತಿಯನ್ನ ಮೈಗೂಡಿಸಿಕೊಳ್ಳದೆ ಹೋದಲ್ಲಿ ವಂಚಕರ ವಂಚನೆಯ ಅಟ್ಟಹಾಸಕ್ಕೆ ಬಲಿಯಾಗುತ್ತಲೇ ಇರಬೇಕಾಗುತ್ತದೆ. ಹಾಗಾಗಿ ಮೋಸದ ಜಾಲಕ್ಕೆ ಒಳಗಾಗದೆ ಜಾಗೃತರಾಗಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ತಂತ್ರಜ್ಞಾನಗಳ ದೋಷಗಳಿಂದ ಮೋಸ ಹೋಗದಂತೆ ಎಚ್ಚರಿಸುವ ಕಾರ್ಯಕ್ರಮ ಕುತಂತ್ರಗಳಿಗೆ ಬಲಿಯಾಗದಿರಿ ಮೂಡಿಬಂತು. ಕಾರ್ಯಕ್ರಮದ ನಿರ್ವಹಣೆ ಡಾಕ್ಟರ್ ವಿಜಯ್ ಅಂಗಡಿ. ಸಂದರ್ಶನ ಹಾಗೂ ಕಾರ್ಯಕ್ರಮದ ನಿರ್ಮಾಣ HS ಚಂದ್ರಮ್ಮ. ಇದು ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಯಿತು.